ಕಾಯಕ ಜೀವಿ, ಮಲಿನ ನಿವಾರಕ ಮಡಿವಾಳ ಸಮುದಾಯ. ಮನುಷ್ಯ ನಾಗರಿಕ ಸಮಾಜದಲ್ಲಿ ನೆಲೆಗೊಂಡು ಬಟ್ಟೆಗಳನ್ನು ತೊಡಲು ಆರಂಭಿಸಿದಾಗಿನಿಂದ ಮಡಿವಾಳರ ಕಾಯಕ ಶುರುವಾಗಿದೆ. ಕೊಳೆಯಾದ ಬಟ್ಟೆಗಳನ್ನು ಶುಚಿ ಮಾಡುವುದು ಮತ್ತು ಇಸ್ತ್ರಿ ಹಾಕುವುದು ಅಗಸರ ಕೆಲಸ. ಈ ಜನಾಂಗವು ಮಾಡಿಕೊಂಡು ಬಂದ ಕಾರ್ಯವು ಇಂದು ಕೇವಲ ವೃತ್ತಿಯಾಗದೆ ಒಂದು ಕುಲಜಾತಿಯ ಸಂಕೇತವಾಗಿ ಮಾರ್ಪಟ್ಟಿದೆ. ಈ ವೃತ್ತಿಯನ್ನು ಮಾಡುವ ಜನಾಂಗವನ್ನು ಅಗಸ, ಮಡಿವಾಳ ಅಥವಾ ಧೋಬಿ ಮೊದಲಾದ ಹೆಸರುಗಳಿಂದ ಕರೆಯುವರು. ಮಡಿವಾಳ ಮಾಚಯ್ಯ ಈ ಸಮುದಾಯದ ಆದರ್ಶ ಪುರುಷ. ಮಡಿವಾಳರು ಕಾಯಕ ಜೀವಿಗಳು. ಕತ್ತೆಯು ಮಡಿವಾಳರ ಮಿತ್ರ. ಇದು ಮಡಿವಾಳರ ಮಡಿ ಮಾಡುವ ಕಾಯಕಕ್ಕೆ ಸಹಕಾರಿ. ಮಡಿವಾಳ ಸಮುದಾಯವು ಕುಲಭೇದ ಮಾಡದೆ ಜನರ ಮಲಿನ ಬಟ್ಟೆಗಳನ್ನು ಮಡಿ ಮಾಡುವುದು ಪರಂಪರಾಗತವಾದ ಕುಲಕಸುಬನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿದೆ. ಅಗಸರು ಕೆರೆ, ಕುಂಟೆ, ನದಿ, ಕಾಲುವೆಗಳಲ್ಲಿ ಬಟ್ಟೆಗಳನ್ನು ಶುಚಿಗೊಳಿಸಿ ಮಡಿ ಬಟ್ಟೆಗಳನ್ನು ಮನೆಗಳಿಗೆ ವಿತರಿಸುತ್ತಾರೆ. ಇದಕ್ಕಾಗಿ ದವಸ ಧಾನ್ಯ ಮತ್ತು ಹಣವನ್ನು ಪಡೆಯುತ್ತಾರೆ. ಕರ್ನಾಟಕದಲ್ಲಿ ಮಡಿವಾಳ ಸಮುದಾಯವು ಸುಮಾರು 8 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವುದು. ಕರ್ನಾಟಕದೆಲ್ಲೆಡೆ ಕಂಡುಬರುವ ಈ ಸಮುದಾಯವು ಶಿವಮೊಗ್ಗ ಜಿಲ್ಲೆಯ ಸಾಗರ, ಸೊರಬ ಮತ್ತು ಉತ್ತರ ಕನ್ನಡದ ಶಿರಸಿ, ಸಿದ್ದಾಪುರ, ಬೆಂಗಳೂರು, ಚಿತ್ರದುರ್ಗ, ಕೋಲಾರ, ತುಮಕೂರು, ಬೆಳಗಾವಿ, ಕೊಡಗು, ಬಿಜಾಪುರ ಮತ್ತು ಬೀದರ್ ಭಾಗದಲ್ಲಿ ಹೆಚ್ಚು ಕಂಡುಬರುತ್ತದೆ. ಮಡಿವಾಳರು ಪ್ರತಿದಿನ ಮುಂಜಾನೆ 6 ರಿಂದ 10 ಗಂಟೆಯೊಳಗಾಗಿ ಮಡಿ ಮಾಡಲು, ಬಟ್ಟೆಗಳನ್ನು ತರಲು ಒಕ್ಕಲು ಮನೆ, ದಿನಗೂಲಿ ಮನೆ, ವಿಶೇಷತೆ ಇರುವ ಮನೆಗಳಿಗೆ ಹೋಗುವರು. ಅಲ್ಲಿನ ಬಟ್ಟೆಗಳನ್ನು ಸಂಗ್ರಹಿಸಿಕೊಂಡು 2-3 ದೊಡ್ಡ ದೊಡ್ಡ ಗಂಟುಗಳನ್ನು ಕಟ್ಟುತ್ತಾರೆ. ಇದರ ಜೊತೆಗೆ ಬಟ್ಟೆ ಶುಚಿಗೊಳಿಸಲು ಬೇಕಾದ ಸವಳು, ಸುಣ್ಣ, ತೇವಾಲ, ಸೋಡಾ, ಬರ್ಫ್, ಸೋನು ಮೊದಲಾದ ವಸ್ತುಗಳನ್ನು ತೆಗೆದುಕೊಂಡು ಕೆರೆಗೋ, ಹಳ್ಳಕ್ಕೋ, ಬಾವಿಗೋ, ಕಾಲುವೆಗೆ ಹೊತ್ತು ತರುತ್ತಾರೆ. ಬಟ್ಟೆ ಶುಚಿ ಮಾಡುವ ದೃಶ್ಯ. ಶುಚಿಗೊಳಿಸಲು ತಂದ ಬಟ್ಟೆಗಳನ್ನು ಬೇರೆ ಬೇರೆ ಮಾಡಿ ಗುರುತು ಹಾಕಿ ಬರೀ ನೀರಿನಲ್ಲಿ ನೆನೆಸಿ ಇಡುತ್ತಾರೆ. ನೆನೆದ ಬಟ್ಟೆಗಳನ್ನೆಲ್ಲ ಬಸಿ ಇಟ್ಟ ಮೇಲೆ ಆ ಬಟ್ಟೆಗಳನ್ನೆಲ್ಲ ಬಸಿಯುವುದರೊಳಗೆ ಸವಳು, ಸುಣ್ಣ ಕಲಿಸಿ ಕೊಮ್ಮನ್ನು ತಯಾರಿಸುತ್ತಾರೆ. ನಂತರ ಬಸಿ ಇಟ್ಟ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಕೊಮ್ಮಿನಲ್ಲಿ ಅದ್ದಿ, ಉಜ್ಜಿ ತೊಳೆಯುವರು. ತೊಳೆದ ಬಟ್ಟೆಗಳನ್ನೆಲ್ಲ ಒಣಗಲು ಹಾಕುತ್ತಾರೆ. ಹೀಗೆ ಬಗೆದು ಒಣಗಿಸಿದ ಬಟ್ಟೆಗಳನ್ನೆಲ್ಲ ಪುನಃ ಜೋಡಿಸಿಕೊಂಡು ಮನೆ ಮನೆಗೆ ತೆರಳಿ ಕೊಡುತ್ತಾರೆ. ನಮ್ಮ ತಾತನವರು, ನಮ್ಮ ಅಪ್ಪನವರು, ಇವಾಗ ನಾವು ಮುಂದೆ ನಮ್ಮ ಮಕ್ಕಳಿಗೂ ಇದೇ ಕೆಲಸ ಮಾಡ್ಕೊಂಡು ನಮ್ಮ ಕುಲಕಸಬಲ್ಲ ಇದು, ನಮ್ಮ ವೃತ್ತಿ ಇದ್ದಂಗೆ. ನಮ್ದು ಇದೇ ಕೆಲಸ, ನಮ್ದು ಇದೇ ಎಲ್ಲ. ಯಾಕಣ ಆಗಾಗ ಬಿಲ್ಚಿಗೂ, ವಾಷಿಂಗ್ ಸೋಡಾ, ಟಿನಪಾಲು, ಬ್ರೈಟ್ನೆಸ್ ಬರೋಕೆ ನೀಲಿ, ಸಾಫ್ಟು ಬರೋಕೆ ಸಾಫ್ಟ್ನರು, ಕಲರ್ ಹೋದರೆ ಡಿಟರ್ಜೆಂಟು, ಸೋಪಾ ಇಲ್ಲೋ ಲಿಕ್ವಿಡು, ಇವಾಗ ನಮ್ಮದೇ ಕೆಮಿಕಲ್ ಎಲ್ಲ ನಾವೇ ತಗೊಂಬಂದು ನಾವೇ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿಂದ ಬಟ್ಟೆ ತಗೊಂಬರ್ತೀವಿ ತೊಳೆಯೋದಕ್ಕೆ? ಲಾಡ್ಜಿಂಗು, ಆಮೇಲೆ ಮನೆವು, ಟ್ರಾವೆಲ್ಸು ಎಲ್ಲ ತಗೊಂಬರ್ತೀವಿ. ಆಮೇಲೆ ಅಮೌಂಟ್ ಎಷ್ಟು ಕೊಡ್ತಾರೆ, ಏನು? ನಮಗೆ ಅಮೌಂಟ್ ಭಾಳ ಕಮ್ಮಿ ಆಯ್ತಣ್ಣ. ಯಾಕಂದರೆ ಇವಾಗ ಮಿಷಿನ್ಗಳು ಒಂದು ಬಂದ್ಬಿಟ್ಟವೆ ಇಂಡಸ್ಟ್ರಿಯಲ್ ಏರಿಯಾನಾಗ. ಅವು ಬಂದಾಗ್ಲಿಂದ ನಮಗೆ ಅಗಸರು ಕೊಡ್ತಾ. ಇವಾಗ ಅಗಸರು ಕೊಡ್ಬೇಕಂದ್ರೆ ಕಷ್ಟ ಆಗ್ತೈತೆ ಅವ್ರಿಗೆ. ಏನಂದ್ರೆ ಅಲ್ಲಿಗೆ ಹೋಗಿ ಹಾಕ್ಬಿಡ್ತಾರೆ. ಅಗಸರಿಗೆ ಭಾಳ ಕಷ್ಟ. ನಮ್ದ್ರಾಗ ಒಗ್ಗಟ್ಟು ಆಗ್ಬೇಕು ಎಲ್ಲರೂ. ಆಧುನಿಕ ಸಮಾಜದಲ್ಲೂ ಮಡಿವಾಳರ ಪ್ರಾಶಸ್ತ್ಯ ಕಡಿಮೆಯಾಗಿಲ್ಲ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಡಿವಾಳರ ಕಾಯಕ ಇಂದಿಗೂ ಪ್ರಸ್ತುತ. ಪ್ರಮುಖವಾಗಿ ಬಾಣಂತಿಯ ಹೆರಿಗೆ ಬಟ್ಟೆಗಳು, ಹುಟ್ಟಿದ ಮಗುವಿನ ಬಟ್ಟೆಗಳು, ಹೆಣ್ಣು ಮೈನೆರೆದಾಗ ಮಾಡುವ ಆಚರಣೆಗಳ
ಸಂದರ್ಭದ ಬಟ್ಟೆಗಳು, ಮದುವೆಯ ಸಂದರ್ಭದ ಸೇವೆಗಳು, ಸೂತಕದ ಮನೆಯ ಬಟ್ಟೆಗಳನ್ನು ಶುಚಿಗೊಳಿಸಲು ಮಡಿವಾಳರನ್ನೇ ಆಶ್ರಯಿಸಲಾಗಿದೆ. ಸೇವೆ ಕಾಯಕವೆನ್ನುವ ನೆಪದಲ್ಲಿ ಜೀವನಾಧಾರದ ವ್ಯವಸ್ಥೆಯಿಂದ ವಂಚಿತವಾಗಿದೆ. ದುಡಿದು ದಣಿದ ದೇಹಕ್ಕೆ ಕಾಯಿಲೆ ರೋಗ ಬಂತೆಂದರೆ ಮತ್ತೆ ಗೌಡರ ಮನೆಗೋ ಶಾನ್ಭೋಗರ ಮನೆಗೋ ಬಾಗಿಲಿಗೆ ಹೋಗಿ ಸಾಲಕ್ಕಾಗಿ ಕೈವಡ್ಡುವುದು ಮಡಿವಾಳ ಸಮುದಾಯದ ದುರ್ದೈವವೇ ಸರಿ. ಆರ್ಥಿಕವಾಗಿ ಸಬಲರಾಗದ ಈ ಸಮುದಾಯ ಮಕ್ಕಳಿಗೆ ಅಕ್ಷರಜ್ಞಾನವಿಲ್ಲ. ಬಡತನದಿಂದ ಶಿಕ್ಷಣ ಕಲಿಯುವುದಕ್ಕೆ ಮುನ್ನವೇ ಮಡಿವಾಳರ ವೃತ್ತಿಗಿಳಿಸುವ ಪ್ರವೃತ್ತಿ ಈ ಜನಾಂಗದ ಮಕ್ಕಳಿಗೆ ದುರ್ವಿಧಿ. ಸಮಾಜದ ಶುದ್ಧೀಕರಣದಲ್ಲಿ ಮಡಿವಾಳನ ಪಾತ್ರ ಮಹತ್ವದ್ದು ಮತ್ತು ಪವಿತ್ರವಾದದ್ದು. ಪ್ರತಿ ಮಡಿವಾಳರ ಮಡಿ ನೀಡುವಿಕೆಯಿಂದ ಜನರು ದೈನಂದಿನ ಮತ್ತು ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಹೀಗೆ ಸಮಾಜದಲ್ಲಿ ಶುದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಮಡಿವಾಳ ಸಮುದಾಯವನ್ನು ಗುರುತಿಸಿ ಸರ್ಕಾರಗಳು ಅವರ ಜೀವನಕ್ಕೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ತುಂಬ ಮುಖ್ಯ.